press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯನ್ನು ಒಂದು ಚಟುವಟಿಕೆಯೊಂದಿಗೆ ಪ್ರಾರಂಭ ಮಾಡೋಣ. ಚಟುವಟಿಕೆ 2.10. ಈ ಚಟುವಟಿಕೆಯಲ್ಲಿ ಒಂದು ಬೀಕರ್ನಲ್ಲಿ ನೀರು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಅದಕ್ಕೆ ನಿಧಾನವಾಗಿ ಕಾನ್ಸಂಟ್ರೇಟೆಡ್ H2SO4 ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲವನ್ನು ಬೆರೆಸೋದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದರಲ್ಲಿ ಒಂದು 20 ml ನೀರನ್ನು ತೊಗೊಂಡಿದ್ದೀನಿ. ಈ ಸಾರೀಕೃತ H2SO4 ಹಾಕೋಕ್ಕೂ ಮುಂಚೆ ಇದರ ತಾಪಮಾನವನ್ನು ಪರೀಕ್ಷೆ ಮಾಡೋಣ. ಇದು ನಾರ್ಮಲ್ ರೂಮ್ ಟೆಂಪರೇಚರಲ್ಲಿ ಇರುವಂತಹ ನೀರು. ನಾರ್ಮಲ್ ಟೆಂಪರೇಚರ್ ಇದೆ, ಸಾಧಾರಣವಾಗಿರುವಂಥ ಕೊಠಡಿ ತಾಪಮಾನದಲ್ಲಿ ಇದೆ. ಈಗ ಇದಕ್ಕೆ ಏನು ಮಾಡಬೇಕಂತೆ, ಕಾನ್ಸಂಟ್ರೇಟೆಡ್ H2SO4 ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ, ಇದನ್ನು ಹಾಕ್ತಾ ಹೋಗಬೇಕು, ನೀರಿಗೆ ಹಾಕ್ತಾ ಹೋಗಬೇಕು. ಯಾವ ರೀತಿ ಹಾಕಬೇಕು? ಸುಮ್ಮನೆ ಹಾಗೆ ಸುರಿಬಾರ್ದು, ತುಂಬ ಹುಷಾರಾಗಿ ಹಾಕಬೇಕು. ಈ ಡ್ರಾಪರ್ ತೊಗೊಂಡು ನಿಧಾನಕ್ಕೆ ಒಂದೊಂದೇ ಹನಿ ಹಾಕ್ತಾ ಹೋಗಬೇಕು. ನಿಧಾನವಾಗಿ ಸೈಡಿಂದ ಆ ಹನಿ ನೀರಿಗೆ ಬೀಳೋ ಹಾಗೆ ಇರಬೇಕು. ಹಾಗೂ ಇದನ್ನು ಈ ರೀತಿ ಸ್ವಿರ್ಲ್ ಮಾಡಬೇಕು. ಇದನ್ನು ಈ ರೀತಿ ತಿರುಗಿಸ್ತಾ ಹೋಗಬೇಕು. ಕೆಲವು ಹನಿಗಳನ್ನು ಹಾಕಬೇಕು, ಹಾಗೆ ಸ್ವಿರ್ಲ್ ಮಾಡ್ತಾ ಹೋಗಬೇಕು. ಈಗ ತಾಪಮಾನದಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಇನ್ನು ಕೆಲವಷ್ಟು ಹನಿಗಳನ್ನು ಹಾಕಿ ಈ ರೀತಿ ಸ್ವಿರ್ಲ್ ಮಾಡಿ ನಂತರ ತಾಪಮಾನವನ್ನು ಪರೀಕ್ಷೆ ಮಾಡೋಣ. ಈಗ ಇದರ ತಾಪಮಾನವನ್ನು ಪರೀಕ್ಷೆ ಮಾಡಿದ್ರೆ ಬಿಸಿ ಆಗ್ತಾ ಇದೆ. ಇನ್ನೊಂದೆರಡು ಹನಿಗಳನ್ನು ಹಾಕಿ ನೋಡೋಣ. ತಾಪಮಾನದಲ್ಲಿ ತುಂಬ ಏರಿಕೆ ಆಗಿರೋದು ಫೀಲ್ ಆಗ್ತಾ ಇದೆ. ಸೊ ತಾಪಮಾನದಲ್ಲಿ ಏರಿಕೆ ಆಗಿದೆ ಅಂದರೆ ಇದು ಎಂಥ ಪ್ರಕ್ರಿಯೆ ಅಂತ ಆಯಿತು? ಎಕ್ಸೋಥೆರ್ಮಿಕ್ ರಿಯಾಕ್ಷನ್, ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ. ಸೊ ಈ ಒಂದು ಆ್ಯಕ್ಟಿವಿಟಿಯಲ್ಲಿ ನಮಗೇನು ಗೊತ್ತಾಯಿತು? ಹೀಟ್ ಲಿಬರೇಟ್ ಆಗ್ತಾ ಇದೆ, ತಾಪದಲ್ಲಿ ಏರಿಕೆ ಆಗ್ತಾ ಇದೆ ಅಂದರೆ ಬಹಿರುಷ್ಣಕ ಕ್ರಿಯೆ. ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗಿದೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಸೊ ಈ ಒಂದು ಚಟುವಟಿಕೆಯನ್ನು ಮಾಡಿದ್ವಿ. ಈ ಚಟುವಟಿಕೆಯಲ್ಲಿ ಇದು ಬಹಿರುಷ್ಣಕ ಕ್ರಿಯೆ ಅಂತ ನಮಗೆ ಗೊತ್ತಾಯಿತು. ಏನು ಮಾಡೋಕ್ಕೆ ಟ್ರೈ ಮಾಡಿದ್ದು ನಾವು ಅಂತ ಹೇಳಿದರೆ, ಈ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲವನ್ನು ಸಾರರಿಕ್ತಗೊಳಿಸುವಂತಹ ಪ್ರಯತ್ನ ಆಯಿತು. ಸಾರೀಕೃತ, ಸಾರರಿಕ್ತ ಈ ಪದಗಳನ್ನು ನೀವು ಕೇಳಿರಬಹುದು. ಕೆಮಿಸ್ಟ್ರಿ ಲ್ಯಾಬಲ್ಲಿ ಈ ಪದಗಳ ಬಳಕೆ ಆಗಿರುತ್ತೆ, ಅಥವಾ ಈ ಹಿಂದೆ ನೀವು ಕೆಮಿಸ್ಟ್ರಿ ಕ್ಲಾಸ್ಗಳಲ್ಲಿ ಕೇಳಿರ್ತೀರಿ. ಕಾನ್ಸಂಟ್ರೇಟೆಡ್ ಆ್ಯಸಿಡ್, ಡೈಲ್ಯೂಟ್ ಆ್ಯಸಿಡ್, ಸಾರೀಕೃತ ಆಮ್ಲ, ಸಾರರಿಕ್ತ ಪ್ರತ್ಯಾಮ್ಲ, ಅಥವಾ ಪ್ರಬಲ ಆಮ್ಲ, ದುರ್ಬಲ ಆಮ್ಲ, ಪ್ರಬಲ ಪ್ರತ್ಯಾಮ್ಲ, ದುರ್ಬಲ ಪ್ರತ್ಯಾಮ್ಲ. ಏನು ಹಾಗಂದರೆ ನೋಡ್ತಾ ಹೋಗೋಣ. ಈಗ ಈ ಆ್ಯಕ್ಟಿವಿಟಿಯಲ್ಲಿ ನಾವೇನು ಮಾಡಿದ್ವಿ ನೋಡೋಣ. ಈ ಆ್ಯಕ್ಟಿವಿಟಿಯಲ್ಲಿ ನಾವು ಸಾರರಿಕ್ತಗೊಳಿಸುವಿಕೆಯನ್ನು ಟ್ರೈ ಮಾಡಿದ್ವಿ ಅಂತ ಹೇಳ್ಬೋದು ಮಕ್ಕಳೇ. ಕಾನ್ಸಂಟ್ರೇಟೆಡ್ H2SO4 ಇತ್ತು, ಅದನ್ನೇನು ಮಾಡಿದ್ವಿ? ನೀರಿಗೆ ನಿಧಾನವಾಗಿ ಹನಿ ಹನಿ ಹಾಕ್ತಾ ಹೋದ್ವಿ. ಉಷ್ಣ ಬಿಡುಗಡೆ ಆಯಿತು, ಬಹಿರುಷ್ಣಕ ಕ್ರಿಯೆ ಅಂತ ಗೊತ್ತಾಯಿತು. ಜೊತೆಗೆ ಸಾರತೆಯನ್ನು ಕಡಿಮೆ ಮಾಡುವಂತಹ ಪ್ರಯತ್ನ ಆಯಿತು. ಹಾಗಂದರೆ ಸಾರರಿಕ್ತಗೊಳಿಸುವಿಕೆಯಲ್ಲಿ ಏನಾಯಿತು? ನಾವು ರಫಾಗಿ ಹೇಳೋದಾದರೆ ನೀರಿನ ಅಂಶವನ್ನು ಜಾಸ್ತಿ ಮಾಡೋದು ಅಂತ ಹೇಳಬಹುದು. ತುಂಬ ಸತಿ ಏನಾಗಿರುತ್ತೆ, ಸಾರೀಕೃತ ಆಮ್ಲ ಪ್ರತ್ಯಾಮ್ಲ ಬೇಕಿರೋದಿಲ್ಲ, ಸಾರರಿಕ್ತ ಪ್ರತ್ಯಾಮ್ಲ ಆಮ್ಲಗಳ ಬಳಕೆ ಆಗ್ತಿರುತ್ತೆ ಕೆಲವಷ್ಟು ಚಟುವಟಿಕೆಗಳು ಮಾಡಬೇಕಿದ್ರೆ. ಸೊ ಅಂಥ ಟೈಮಲ್ಲಿ ನಾವೇನು ಮಾಡ್ಬೋದು? ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಅಥವಾ ಕಾನ್ಸಂಟ್ರೇಟೆಡ್ ಬೇಸನ್ನು ಡೈಲ್ಯೂಟ್ ಮಾಡಬೇಕಿರುತ್ತೆ. ಹೇಗೆ ಡೈಲ್ಯೂಟ್ ಮಾಡೋದು? ಸುಮ್ಮನೆ ನೀರು ಸೇರಿಸ್ಬಿಡೋದಲ್ಲ, ತುಂಬ ಎಚ್ಚರಿಕೆಯಿಂದ ಈ ಕೆಲಸವನ್ನು ಮಾಡಬೇಕಿರುತ್ತೆ. ಇಲ್ಲಿ ನೋಡಿದ್ರೆ ನೀವು ಚಟುವಟಿಕೆಯಲ್ಲಿ ಮೊದಲು ನೀರನ್ನು ತೊಗೊಂಡಿದ್ವಿ ನಾವು. ನೀರಿಗೆ ಏನು ಮಾಡಿದ್ವಿ? ಕಾನ್ಸಂಟ್ರೇಟೆಡ್ ಆ್ಯಸಿಡನ್ನು ನಿಧಾನವಾಗಿ ಡ್ರಾಪ್ ಬೈ ಡ್ರಾಪ್ ಸೈಡಿಂದ ಹಾಕ್ತಾ ಹೋದ್ವಿ. ಮತ್ತು ಕಂಟಿನ್ಯೂಸ್ ಆಗಿ ಈ ಥರ ಸ್ವಿರ್ಲ್ ಮಾಡ್ತಾ ಹೋದ್ವಿ, ಅಲುಗಾಡಿಸ್ತಾ ಹೋದ್ವಿ ಕಂಟೈನರ್ನ. ಈ ರೀತಿಯಾಗಿ ನಾವೇನು ಮಾಡಬೇಕು? ನೀರಿಗೆ ಆಮ್ಲವನ್ನು ಅಥವಾ ಪ್ರತ್ಯಾಮ್ಲವನ್ನು ನಾವು ಡೈಲ್ಯೂಟ್ ಮಾಡಬೇಕಿದ್ರೆ ಆ ಪ್ರತ್ಯಾಮ್ಲವನ್ನು ಹಾಕ್ತಾ ಹೋಗಬೇಕು. ಉಲ್ಟಾ ಯಾವಾಗೂ ಮಾಡಬಾರ್ದು. ಅಂದರೆ ಮೊದಲು ಆಮ್ಲವನ್ನು ಪ್ರತ್ಯಾಮ್ಲವನ್ನು ತಗೊಂಡು ಅದಕ್ಕೆ ನೀರನ್ನು ಸುರಿಬಾರ್ದು.
ಹಾಗೆ ಮಾಡಿದ್ರೆ ಏನಾಗುತ್ತೆ, ತುಂಬ ಹೀಟ್ ಜನ್ರೇಟ್ ಆಗಿಬಿಡುತ್ತೆ. ಬಹಿರುಷ್ಣಕ ಕ್ರಿಯೆ ಅಂತ ನಾವಾಗಲೇ ಕಲ್ತ್ಕೊಂಡ್ವಿ. ಸೊ ಬಹಿರುಷ್ಣಕ ಕ್ರಿಯೆ ಹಾಗಾಗಿ ತುಂಬ ಹೀಟ್ ಜನ್ರೇಟ್ ಆಗುತ್ತೆ. ಹೀಟ್ ಜನ್ರೇಟ್ ಆಗಿದ್ದು ಏನು ಮಾಡಬಹುದು, ಈ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು. ನಮ್ಮ ಮೈ ಮೇಲೆ ಗಾಯಗಳಾಗಬಹುದು, ಚರ್ಮಕ್ಕೆ ತೊಂದರೆ ಉಂಟಾಗಬಹುದು. ಅಥವಾ ಹೀಟ್ ಜನ್ರೇಟ್ ಆಗಿದ್ದು ತುಂಬ ಎಕ್ಸೆಸಿವ್ ಆಗಿಬಿಟ್ಟು ಕಂಟೈನರ್, ಆ ಗಾಜಿನ ಕಂಟೈನರು ಬ್ರೇಕ್ ಆಗಬಹುದು, ಒಡೆದು ಹೋಗಬಹುದು. ಹೀಗಾಗಿ ತುಂಬ ಎಚ್ಚರಿಕೆ ವಹಿಸಬೇಕು. ನೀವು ನೋಡಿರಬಹುದು, ಚಿತ್ರ 2.5ರಲ್ಲಿ ಕೊಟ್ಟಿದ್ದಾರೆ. ಸಾರೀಕೃತ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸಂಗ್ರಾಹಕಗಳ ಮೇಲಿನ ಎಚ್ಚರಿಕೆಯ ಸಂಕೇತವನ್ನು ನೀವು ನೋಡಿರ್ತೀರಿ. ಸೊ ಇದನ್ನು ಅಬ್ಸರ್ವ್ ಮಾಡಿ ಮಕ್ಕಳೇ. ಹಾಗಾಗಿ 1 ಮಾರ್ಕಿಗೆ ಕಾರಣ ಕೊಡಿಯಲ್ಲಿ ಕೇಳಬಹುದು. ಏನಂತ ಕೇಳಬಹುದು, ನಾವು ನೀರಿಗೆ ಆಮ್ಲವನ್ನು ಬೆರೆಸಬೇಕು ಅಥವಾ ನೀರಿಗೆ ಪ್ರತ್ಯಾಮ್ಲ, ಎಂಥ ಪ್ರತ್ಯಾಮ್ಲ, ಸಾರೀಕೃತ ಪ್ರತ್ಯಾಮ್ಲವನ್ನು ಬೆರೆಸಬೇಕೇ ವಿನಃ ಆಮ್ಲಕ್ಕೆ ಸಾರೀಕೃತ ಅಥವಾ ಸಾರೀಕೃತ ಆಮ್ಲ ಅಥವಾ ಸಾರೀಕೃತ ಪ್ರತ್ಯಾಮ್ಲಕ್ಕೆ ನೀರನ್ನು ಬೆರೆಸಬಾರದು ಏಕೆ? ಸಾರೀಕೃತ ಆಮ್ಲಕ್ಕೆ ನೀರನ್ನು ಬೆರೆಸಬಾರದು ಏಕೆ? ಆವಾಗ ನೀವು ಈ ಉತ್ತರವನ್ನು ಹೇಳಬೇಕಾಗತ್ತೆ. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ? ನೆಕ್ಸ್ಟ್ ನೋಡೋಣ. ಈ ಪ್ರೋಸೆಸ್ಸಲ್ಲಿ ನಾನು ಹೇಳಿದೆ ಸಾರರಿಕ್ತಗೊಳಿಸುವಿಕೆ ಅಂದರೆ ಏನು, ಸಾರರಿಕ್ತಗೊಳಿಸೋ ಪ್ರಯತ್ನ ಆಯಿತು ಅಂತ. ಹಾಗಿದ್ರೆ ಸಾರರಿಕ್ತಗೊಳಿಸುವಿಕೆ ಅಂದರೆ ರಫ್ ಆಗಿ ಹೇಳೋದಾದರೆ ನೀರಿನ ಅಂಶವನ್ನು ಜಾಸ್ತಿ ಮಾಡೋದು ಅಂತ. ಈ ಕಾನ್ಸಂಟ್ರೇಟೆಡ್ ಆ್ಯಸಿಡಲ್ಲಿ ನೀರಿನ ಅಂಶ ಸ್ವಲ್ಪ ಇರುತ್ತೆ, ಡೈಲ್ಯೂಟ್ ಆ್ಯಸಿಡಲ್ಲಿ ನೀರಿನ ಅಂಶ ಹೆಚ್ಚಿಗೆ ಇರುತ್ತೆ. ಅದೇ ರೀತಿ ಪ್ರತ್ಯಾಮ್ಲಕ್ಕೂ ಕೂಡ ಅಪ್ಲೈ ಆಗುತ್ತೆ. ಸಾರೀಕೃತ ಪ್ರತ್ಯಾಮ್ಲದಲ್ಲಿ ನೀರಿನ ಅಂಶ ಕಡಿಮೆ ಇರುತ್ತೆ, ಸಾರರಿಕ್ತ ಪ್ರತ್ಯಾಮ್ಲದಲ್ಲಿ ನೀರಿನ ಅಂಶ ಹೆಚ್ಚಿಗೆ ಇರುತ್ತೆ. ಹಾಗಂದ್ರೆ ಏನು? ಸಾರರಿಕ್ತಗೊಳಿಸುವಿಕೆಯಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲ, ನಾವು ಯಾವ ಆಮ್ಲ ನಮಗೆ ಡೈಲ್ಯೂಟ್ ಮಾಡಬೇಕಿದೆಯೋ ಅಥವಾ ಯಾವ ಪ್ರತ್ಯಾಮ್ಲ ತಗೋತೀವೋ ಅದನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏನಾಗುತ್ತೆ, ಏಕಮಾನ ಗಾತ್ರದಲ್ಲಿರುವ ಅಯೋನುಗಳು, ಯಾವ ಅಯೋನ್ಗಳು ಈಗ ಆಲ್ರೆಡಿ ಗೊತ್ತಿದೆ ನಮಗೆ. ಆಮ್ಲ ಅಂದರೆ ಹೈಡ್ರೋನಿಯಂ ಅಯೋನ್ H+ ಅಯೋನ್, ಪ್ರತ್ಯಾಮ್ಲ ಅಂದರೆ ಹೈಡ್ರಾಕ್ಸಿಲ್ OH- ಅಯೋನ್ಗಳು ಅಂತ. ಆಮ್ಲವಾಗಿದ್ದರೆ H3O+, ಪ್ರತ್ಯಾಮ್ಲವಾಗಿದ್ದರೆ OH- ಅಯೋನ್ಗಳ ಸಾರತೆಯು ಕಡಿಮೆಯಾಗುತ್ತದೆ. ಅರ್ಥ ಆಗ್ತಿದೆಯಲ್ಲ? ಡೈಲ್ಯೂಟ್ ಮಾಡುವಾಗ ಏನಾಗುತ್ತೆ, H+ ಅಯೋನ್ಗಳು, ಆಮ್ಲವಾಗಿದ್ದರೆ ಹೈಡ್ರೋನಿಯಂ ಅಯೋನು, ಬೇಸ್ ಆಗಿದ್ದರೆ ಪ್ರತ್ಯಾಮ್ಲವಾಗಿದ್ದರೆ OH- ಅಯೋನ್ಗಳ ಸಾರತೆಯು ಕಡಿಮೆ ಆಗೋದು. ಈ ಪ್ರಕ್ರಿಯೆಯನ್ನು ನಾವೇನಂತ ಹೇಳ್ತೀವಿ, ಸಾರರಿಕ್ತಗೊಳಿಸುವಿಕೆ. ನೀರಿನ ಅಂಶ ಜಾಸ್ತಿ ಆಯಿತು, ಈ ಆಮ್ಲ ಅಥವಾ ಪ್ರತ್ಯಾಮ್ಲೀಯ ಒಂದು ಇದರಲ್ಲಿರುವಂತಹ ಈ ಅಯೋನ್ಗಳ ಸಾರತೆ ಕಡಿಮೆ ಆಯಿತು. ಇದನ್ನು ನಾವು ಸಾರರಿಕ್ತಗೊಳಿಸುವಿಕೆ ಅಂತ ಕರಿತೀವಿ ಮಕ್ಕಳೇ. ಗೊತ್ತಾಗ್ತಿದೆಯಲ್ಲ? ಸೊ ಈ ಸಾರರಿಕ್ತಗೊಳಿಸುವಿಕೆ ಅಥವಾ ಈ ಸಾರತೆ ಅನ್ನೋದು, ಕಾನ್ಸಂಟ್ರೇಷನ್, ಸಾರತೆ ಅನ್ನೋದು ಆಮ್ಲ ಅಥವಾ ಪ್ರತ್ಯಾಮ್ಲದ ಅಣುಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ. ಎಷ್ಟು ಅಣುಗಳಿವೆ ಆ ಅಣುಗಳ ಸಂಖ್ಯೆಯ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಆದರೆ ಪ್ರಬಲತೆ ದುರ್ಬಲತೆ ಅನ್ನೋ ಇನ್ನೊಂದು ಕಾನ್ಸೆಪ್ಟ್ ನೀವು ಕೇಳಿರಬಹುದು. ಈಗ ಇಷ್ಟು ನಿಮಗೆ ಗೊತ್ತಾಯ್ತಲ್ವಾ? ಸಾರೀಕೃತ ಸಾರರಿಕ್ತ ಅಂದರೆ ಏನು ಅಂತ ಗೊತ್ತಾಯಿತು. ಕಾನ್ಸಂಟ್ರೇಟೆಡ್ ಆ್ಯಸಿಡ್, ಡೈಲ್ಯೂಟ್ ಆ್ಯಸಿಡ್, ಕಾನ್ಸಂಟ್ರೇಟೆಡ್ ಬೇಸ್, ಡೈಲ್ಯೂಟ್ ಬೇಸ್, ಸಾರರಿಕ್ತ, ಸಾರೀಕೃತ, ಇದ್ರ ಬಗ್ಗೆ ನಮಗೆ ಅರ್ಥ ಆಯಿತು. ಈಗ ಇದ್ರ ಜೊತೆಗೇ ನೀವು ಇನ್ನೊಂದು ಪದವನ್ನು ತುಂಬ ಹೆಚ್ಚಾಗಿ ಕೇಳಿರ್ತೀರಿ, ಪ್ರಬಲ ಆಮ್ಲ, ದುರ್ಬಲ ಆಮ್ಲ. ಎರಡು ಒಂದೇನಾ? ಪ್ರಬಲ ಆಮ್ಲ ಅಂದರೂ ಒಂದೇ, ಸಾರೀಕೃತ ಆಮ್ಲ ಅಂದರೂ ಒಂದೇನಾ? ಖಂಡಿತ ಅಲ್ಲ, ಎರಡಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ನಾನು ಹೇಳಿದೆ ನಿಮಗೆ, ಸಾರತೆ ಅನ್ನುವಂಥದ್ದು ಆಮ್ಲ ಅಥವಾ ಪ್ರತ್ಯಾಮ್ಲದ ಅಣುಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತೆ. ಆದರೆ ಈ ಪ್ರಬಲತೆ ಅನ್ನುವಂಥದ್ದು, ಒಂದು ಆಮ್ಲವೋ ಪ್ರತ್ಯಾಮ್ಲವೋ ಪ್ರಬಲವಾಗಿದೆಯೋ ದುರ್ಬಲವಾಗಿದೆಯೋ ಅನ್ನೋಂಥದ್ದು ಅದು ಎಷ್ಟು ಮಟ್ಟಿಗೆ ಅಯೋನೀಕರಣವನ್ನು ಹೊಂದುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮಕ್ಕಳೇ. ಪ್ರಬಲತೆ ಅಥವಾ ದುರ್ಬಲತೆ ಅಂಶವು ಅಯೋನೀಕರಣದ ಮಟ್ಟವನ್ನು ಅವಲಂಬಿಸಿದೆ. ನೀರಿನೊಂದಿಗೆ ಬೆರೆತಾಗ ಪ್ರಬಲವಾಗಿರುವಂತಹ ಆಮ್ಲ ಆದರೆ 100ಕ್ಕೆ 100ರಷ್ಟು ಅಯೋನೀಕರಣಗೊಳ್ಳುತ್ತೆ. 100% ಅಯೋನೈಸೇಷನ್ ಆಗಿ ಏನಾಗುತ್ತೆ, ಅಯೋನ್ಗಳು ರೂಪುಗೊಳ್ತವೆ. ಆಮ್ಲವಾದರೆ H+ ಅಯೋನ್ಗಳು, ಬೇಸ್ ಆದರೆ ಪ್ರತ್ಯಾಮ್ಲವಾದರೆ OH- ಅಯೋನ್ಗಳು. ಅಂದರೆ ಇದರ ಅರ್ಥ ಏನು? ಪ್ರಬಲ ಆಮ್ಲ ಅಂದರೆ ಏನು ಮಾಡ್ತಿದೆ? ಪ್ರಬಲ ಆಮ್ಲ ನೀರಿನೊಂದಿಗೆ ಬೆರೆತಾಗ ಅಥವಾ ನೀರಿನೊಂದಿಗೆ ವರ್ತಿಸಿದಾಗ ಸಂಪೂರ್ಣವಾಗಿ ಅಯೋನೀಕರಣಗೊಳ್ಳುತ್ತದೆ, ಅಯೋನೀಕರಣ ಪ್ರಕ್ರಿಯೆಗೆ ಒಳಪಡುತ್ತದೆ. ಅಂದರೆ ಇದರ ಅರ್ಥ ಏನು? ಅಯೋನೀಕರಣಗೊಳ್ಳುತ್ತೆ ಅಂದರೆ ಅರ್ಥ ಏನು? ಅಯೋನೀಕರಣಗೊಳ್ಳೋದು ಅಂತ ಹೇಳಿದ್ರೆ ಅಯೋನ್ಗಳಾಗಿ ಬದಲಾಗುವುದು ಅಂತ ಅರ್ಥ. ಸಂಪೂರ್ಣವಾಗಿ ಅಯೋನ್ಗಳಾಗಿ ರೂಪುಗೊಳ್ಳುತ್ತೆ. ಅಯೋನೀಕರಣದ ಕೊನೆಯಲ್ಲಿ
ಮೂಲ ರೂಪದ ಆಮ್ಲ ಅಥವಾ ಪ್ರತ್ಯಾಮ್ಲ ಉಳಿದಿರೋದಿಲ್ಲ, ಎಲ್ಲವೂ ಕೂಡ ಏನಾಗಿರುತ್ತೆ, ಅಯೋನ್ಗಳಾಗಿರ್ತವೆ ಅಂತ ಅರ್ಥ. ಇದು ಪ್ರಬಲ ಆಮ್ಲ ಅಥವಾ ಪ್ರಬಲ ಪ್ರತ್ಯಾಮ್ಲ. ಪ್ರಬಲ ಪ್ರತ್ಯಾಮ್ಲವಾದರೆ ನೀರಿನೊಂದಿಗೆ ಬೆರೆತಾಗ 100% ಅಥವಾ ಸಂಪೂರ್ಣವಾಗಿ ಎಲ್ಲ ಅಣುಗಳು, ಎಲ್ಲ ಪ್ರತ್ಯಾಮ್ಲೀಯ ಅಣುಗಳು ಏನಾಗ್ತವೆ, ಅಯೋನೀಕರಣಗೊಳ್ತವೆ, ಅಯೋನ್ಗಳು ರೂಪುಗೊಳ್ತವೆ. ಮೂಲ ರೂಪದಲ್ಲಿರುವಂತಹ ಪ್ರತ್ಯಾಮ್ಲದ ಅಣುಗಳು ಇರೋದಿಲ್ಲ, ಎಲ್ಲವೂ ಕೂಡ ಅಯೋನ್ಗಳಾಗಿರ್ತವೆ. ಅದೇ ದುರ್ಬಲ ಆಮ್ಲ, ದುರ್ಬಲ ಪ್ರತ್ಯಾಮ್ಲ ಅಂದರೆ ಭಾಗಶಃ ಅಯೋನೀಕರಣಗೊಳ್ಳುತ್ತೆ ಅಂತ ಅರ್ಥ. ನೀರಿನಲ್ಲಿ ಭಾಗಶಃ, ಪಾರ್ಷಿಯಲಿ, ಭಾಗಶಃ ಅಯೋನೀಕರಣಗೊಂಡ್ರೆ ಅಂಥದನ್ನು ದುರ್ಬಲ ಅಂತ ನಾವು ಕರಿತೀವಿ. ಭಾಗಶಃ ಅಂದರೆ ಎಲ್ಲ ಅಣುಗಳು ಅಯೋನೀಕರಣ ಪ್ರಕ್ರಿಯೆಗೆ ಒಳಪಡೋದಿಲ್ಲ, ಎಲ್ಲವೂ ಅಯೋನ್ಗಳಾಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಮಾತ್ರ ಅಯೋನ್ಗಳಾಗಿ ರೂಪುಗೊಳ್ತವೆ ಅಂತ ಅರ್ಥ. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ? ಸೊ ಕಾನ್ಸಂಟ್ರೇಷನ್ ಅಂದರೆ ಏನು ಅಂತ ಗೊತ್ತಾಯಿತು, ಪ್ರಬಲತೆ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಹಾಗಾಗಿ ಪ್ರಬಲತೆ ಅಥವಾ ದುರ್ಬಲತೆ ಅಂಶವು ಅಯೋನೀಕರಣದ ಮಟ್ಟವನ್ನು ಅವಲಂಬಿಸಿದೆ. ಎಷ್ಟು ಮಟ್ಟಿಗೆ ಅಯೋನೀಕರಣಗೊಳ್ಳುತ್ತೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಒಂದು ಪ್ರಶ್ನೆ ನಿಮಗೆ ಬರಬಹುದು, ಪ್ರಬಲ ಆಮ್ಲವೆಲ್ಲವೂ ಸಾರೀಕೃತವೇ ಆಗಿರುತ್ತೋ ಅಥವಾ ಸಾರರಿಕ್ತವಾಗಿರುತ್ತೋ ಅಂತ. ಒಂದು ಆಮ್ಲ ಪ್ರಬಲವಾಗಿದೆ ಅಂದರೆ ಅದು ಸಾರೀಕೃತವಾಗಿರಬಹುದು ಅಥವಾ ಸಾರರಿಕ್ತವಾಗಿರಬಹುದು. ದುರ್ಬಲ ಆಮ್ಲ ಸಾರೀಕೃತವಾಗಿರಬಹುದು ಅಥವಾ ಸಾರರಿಕ್ತವಾಗಿರಬಹುದು. ಗೊತ್ತಾಗ್ತಿದೆಯಲ್ಲ ನಿಮಗೆ? ಸೊ ಹಾಗಾಗಿ ಈ ಪ್ರಬಲತೆ ದುರ್ಬಲತೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಅಯೋನೀಕರಣಗೊಳ್ಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಉದಾಹರಣೆಗೆ ಈಗ 1 ಮೋಲಾರ್ ಕಾನ್ಸಂಟ್ರೇಷನ್ ತಗೊಳ್ಳೋಣ. ಸಾರತೆ ಒಂದೇ, 1 ಮೋಲಾರ್ ಸಾರತೆಯ HCl, ಅದೇ 1 ಮೋಲಾರ್ ಸಾರತೆಯ ಒಂದು HCl ನಮಗೆ ಗೊತ್ತಿದೆ ಪ್ರಬಲವಾಗಿರೋ ಆಮ್ಲ ಅದು ಅಂತ. ಒಂದು ದುರ್ಬಲ ಆಮ್ಲ ತಗೊಳ್ಳೋಣ, ಅಸಿಟಿಕ್ ಆ್ಯಸಿಡ್ CH3COOH. ಇವೆರಡರದ್ದು ಸಾರತೆ ಸೇಮ್ ಇದೆ, ಆದರೆ ಇವೆರಡರ ಪ್ರಬಲತೆ ಬೇರೆ 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 ಆಗತ್ತೆ. ಅಂದರೆ ಇದರ ಅರ್ಥ ಏನು, ಸೇಮ್ ಸಾರತೆ ಇರುವಂಥ HCl, ಒಂದೇ ಸಾರತೆ ಇರುವಂಥ HCl ಮತ್ತು ಅಸಿಟಿಕ್ ಆಮ್ಲ ಎರಡೂ ಕೂಡ ಉತ್ಪತ್ತಿ ಮಾಡುವಂತಹ H+ ಅಯೋನ್ ಬೇರೆ ಬೇರೆ ಆಗಿರುತ್ತೆ. H+ ಅಯೋನ್ನ ಪ್ರಮಾಣ ಭಿನ್ನವಾಗಿರುತ್ತೆ. ಸಂಪೂರ್ಣವಾಗಿ ಅಯೋನೀಕರಣ ಪ್ರಕ್ರಿಯೆಗೆ ಒಳಪಟ್ಟು ಹೆಚ್ಚಿಗೆ H+ ಅಯೋನ್ಗಳನ್ನು ಉಂಟು ಮಾಡ್ತು ಅಂದರೆ ಅದನ್ನು ನಾವು ಪ್ರಬಲ ಅಂತ ಹೇಳ್ತೀವಿ. ಕಡಿಮೆ H+ ಅಯೋನ್ಗಳು ಉಂಟಾದವು, ಇದು ಆಮ್ಲ ಆಗಿರೋದ್ರಿಂದ H+ ಅಯೋನ್ನ ತಗೋತಾ ಇದ್ವಿ. ಕಡಿಮೆ H+ ಅಯೋನ್ಗಳು ಉಂಟಾದವು ಅಂದರೆ ಅದನ್ನು ದುರ್ಬಲ ಆಮ್ಲ ಅಂತ ನಾವು ಹೇಳ್ತೀವಿ. ಹೌದಲ್ವಾ? ಸೊ ಹಾಗಾಗಿ HCl ಪ್ರಬಲ ಆಮ್ಲ, ಅಸಿಟಿಕ್ ಆಸಿಡು ದುರ್ಬಲ ಆಮ್ಲ. ಸೊ ಡೆಫಿನಿಷನ್ ಇಲ್ಲಿ ಕೊಟ್ಟಿದ್ದಾರೆ. ಡೆಫಿನಿಷನ್ ಏನು ಹೇಳಬಹುದು ಹಾಗಿದ್ರೆ ನಾವು, ಹೆಚ್ಚು H+ ಅಯೋನ್ಗಳನ್ನು ಪ್ರಬಲ ಆಮ್ಲ ಅಂದರೆ ಹೆಚ್ಚು H+ ಅಯೋನ್ಗಳನ್ನು ಉತ್ಪತ್ತಿ ಮಾಡುವ, ಯಾವಾಗ ನೀರಿನಲ್ಲಿ ಬೆರೆತಾಗ, ಹೆಚ್ಚು H+ ಅಯೋನ್ಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳು ಅಂತ ನಾವು ಡಿಫೈನ್ ಮಾಡಬಹುದು. ಅದೇ ದುರ್ಬಲ ಅಂದರೆ ಕಡಿಮೆ H+ ಅಯೋನ್ಗಳನ್ನು ಉತ್ಪತ್ತಿ ಮಾಡುವ ಆಮ್ಲ ಅಂತ ಬರಿಬಹುದು. ಅಥವಾ ನಾನು ಆಗಲೇ ಹೇಳಿದೆ, ನೀರಿನಲ್ಲಿ ಸಂಪೂರ್ಣವಾಗಿ ಅಯೋನೀಕರಣಗೊಂಡ್ರೆ ಅದನ್ನು ಪ್ರಬಲ ಅಂತೀವಿ, ಭಾಗಶಃ ಅಯೋನೀಕರಣಗೊಂಡ್ರೆ ಅದನ್ನು ದುರ್ಬಲ ಅಂತ ಕರಿತೀವಿ. ಆಮ್ಲವಾದರೆ H+ ಅಂತ ಹೇಳ್ತೀವಿ, ಪ್ರತ್ಯಾಮ್ಲವಾದರೆ OH- ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ? ಇಲ್ಲಿವರೆಗೂ ನಾವು ಈ ಪ್ರಬಲತೆ ದುರ್ಬಲತೆ ಅಥವಾ ಸಾರೀಕೃತ ಸಾರರಿಕ್ತ ಇವುಗಳ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ, ಈ ಸಾರತೆಗೆ ಸಂಬಂಧಪಟ್ಟಂತೆ ಸಾರತೆಯನ್ನು ನಾವು ಏನು ಮಾಡ್ಬೋದು,
ಮಾಪನವನ್ನು ಮಾಡಬಹುದು. ಸಾರತೆಯ ಮಾಪನದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಈಗ ಆಲ್ರೆಡಿ ನಿಮಗೆ ಸೂಚಕಗಳ ಬಗ್ಗೆ ಗೊತ್ತಿದೆ. ಸೂಚಕಗಳು ಮುಖ್ಯವಾಗಿ ಲಿಟ್ಮಸ್ ಪೇಪರ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಲಿಟ್ಮಸ್ ಏನು ಮಾಡುತ್ತೆ, ಆಮ್ಲವೋ ಪ್ರತ್ಯಾಮ್ಲವೋ ಅನ್ನೋದನ್ನು ಹೇಳುತ್ತೆ. ಎರಡು ಬಣ್ಣ ನಮಗೆ ಗೊತ್ತಿದೆ, ಕೆಂಪು ಬಣ್ಣ ಹಾಗೂ ನೀಲಿ ಬಣ್ಣದ ಲಿಟ್ಮಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಲ್ಲಿ ಇನ್ನೊಂದು ಸೂಚಕ ಇದೆ, ಸಾರ್ವತ್ರಿಕ ಸೂಚಕ ಅಂತ. ಈ ಸಾರ್ವತ್ರಿಕ ಸೂಚಕ ಬೇರೆ ಬೇರೆ ಸೂಚಕಗಳ ಮಿಶ್ರಣ. ಇದು ಸಾಕಷ್ಟು ಸೂಚಕಗಳ ಮಿಶ್ರಣವನ್ನು ಸಾರ್ವತ್ರಿಕ ಸೂಚಕ ಅಂತ ಕರಿತೀವಿ. ಯೂನಿವರ್ಸಲ್ ಇಂಡಿಕೇಟರ್ ಅಂತ. ಇದು ಅನೇಕ ಸೂಚಕಗಳ ಮಿಶ್ರಕ ಅಥವಾ ಮಿಶ್ರಣ. ಅನೇಕ ಸೂಚಕಗಳ ಮಿಶ್ರಣ ಯಾವುದು? ಸಾರ್ವತ್ರಿಕ ಸೂಚಕ. ಅಂದರೆ ಏನರ್ಥ, ಇದರ ಕೆಲಸ ಏನು ಹಾಗಿದ್ರೆ? ಇದೇನು ಮಾಡುತ್ತೆ, ಇದು ದ್ರಾವಣದಲ್ಲಿನ ಯಾವ ದ್ರಾವಣ ತಗೊಂಡಿರ್ತೀವೋ ಆ ದ್ರಾವಣದಲ್ಲಿನ ಹೈಡ್ರೋಜನ್ ಅಯೋನ್ಗಳ ಸಾರತೆಯನ್ನು ನಮಗೆ ಹೇಳುತ್ತೆ. ಹೈಡ್ರೋಜನ್ ಅಯೋನ್ಗಳ ವಿವಿಧ ಸಾರತೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಬಣ್ಣವನ್ನು ತೋರ್ಪಡಿಸುತ್ತೆ. ವಿವಿಧ ಸಾರತೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಬಣ್ಣಗಳನ್ನು, ವಿವಿಧ ಬಣ್ಣಗಳನ್ನು ತೋರ್ಪಡಿಸುತ್ತೆ. ಕೆಂಪು ಅಥವಾ ನೀಲಿ ಬಣ್ಣ ಅಷ್ಟೇ ಅಲ್ಲದಲೇ ಭಿನ್ನ ಭಿನ್ನವಾಗಿರುವಂತಹ ಬಣ್ಣವನ್ನು ತೋರಿಸುತ್ತೆ. ನಾವು ಯಾವ ದ್ರಾವಣ ತೊಗೊಂಡಿರ್ತೀವೋ ಅದರಲ್ಲಿ ಈ H+ ಅಯೋನ್ಗಳ ಸಾರತೆ ಏನಿದೆ ಅದಕ್ಕೆ ಅನುಗುಣವಾಗಿರುವಂತಹ ಬಣ್ಣವನ್ನು ತೋರಿಸುತ್ತೆ. ಇದನ್ನು ನಾವು ಯೂನಿವರ್ಸಲ್ ಇಂಡಿಕೇಟರ್ ಅಂತ ಕರಿತೀವಿ. ಇದನ್ನು ನಾವು ಸಂಬಂಧಪಟ್ಟಂತೆ ಇನ್ನಷ್ಟು ಕಾನ್ಸೆಪ್ಟ್ಸ್ನ ಕಲಿಯೋದಿದೆ. pH ಅಂತ ನೀವು ಕೇಳಿರಬಹುದು ಮಕ್ಕಳೇ. pH ಅನ್ನು ಹೀಗೆ ಬರಿಬೇಕು. ಅಂದರೆ P ಸ್ಮಾಲ್ ಲೆಟರ್ ಬರಿತೀರಿ, H ಕ್ಯಾಪಿಟಲ್ ಲೆಟರ್ ಇರುತ್ತೆ, P ನ ಮೇಲ್ಗಡೆ Hನ ಬರಿತೀವಿ. ಇದರಲ್ಲಿ P ಅನ್ನುವಂಥದ್ದು ಪೊಟೆನ್ಸ್ ಅಂತ, ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ pH ಅಂದರೆ. ನಾವು ರಫಾಗಿ ಹೇಳೋದಾದರೆ pH ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್. ಅದರಲ್ಲಿ P ಅನ್ನೋದು ಪೊಟೆನ್ಸ್ ಅಂತ. ಪೊಟೆನ್ಸ್ ಅಂದರೆ ಅರ್ಥ ಏನು? ಪೊಟೆನ್ಸ್ ಅಂತ ಹೇಳಿದ್ರೆ ಸಾಮರ್ಥ್ಯ ಅಂತ. ಏನು ಸಾಮರ್ಥ್ಯ? ಮೇಲ್ಗಡೆ ನೋಡಿ ಏನಿದೆ ಹೆಚ್ಚು, ನಾವು ಹೈಡ್ರೋಜನನ್ನು ಕ್ಯಾಪಿಟಲ್ Hಯಿಂದ ಇಂಡಿಕೇಟ್ ಮಾಡ್ತೀವಿ ಸಿಂಬಲ್ಲು. H+ ಅಯೋನ್ಗಳು ಎಷ್ಟಿದೆ ಅನ್ನೋದರ ಒಂದು ಇಂಡಿಕೇಶನ್ ಇದು. H+ ಅಯೋನ್ಗಳ ಸಾರತೆ ಏನು ಅನ್ನೋದರ ಒಂದು ಇಂಡಿಕೇಶನ್ pH. ಗೊತ್ತಾಗ್ತಿದೆಯಲ್ಲ? ಸೊ ಹಾಗಾಗಿ pH ಅಂದರೆ ಏನಂತ ಹೇಳ್ತೀರಿ? H+ ಅಯೋನ್ನ ಕಾನ್ಸಂಟ್ರೇಷನನ್ನು ತಿಳಿಸ್ಕೊಡುವಂಥದ್ದು ಅಂತ. ಸೊ ದ್ರಾವಣದಲ್ಲಿ H+ ಅಯೋನ್ಗಳ ಸಾರತೆ ಎಷ್ಟಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಿದ್ರೆ pH ಅನ್ನು ಬಳಕೆ ಮಾಡಿ ತಿಳ್ಕೊತೀವಿ. pH ಎಂಬ ಮಾನ ಅಳತೆಯನ್ನು ನಾವು ಬಳಸ್ತೀವಿ. ದ್ರಾವಣದಲ್ಲಿನ H+ ಅಯೋನ್ಗಳು H+ ಅಯೋನುಗಳ ಸಾರತೆಯನ್ನು ಅಳೆಯಲು pH ಮಾನ ಎಂಬ ಅಳತೆಯನ್ನು ಬಳಸುತ್ತೇವೆ.
ಇದು ಯಾವ ಥರ ಇರುತ್ತೆ ನೋಡೋಣ. pH ಪೇಪರು ಈ ರೀತಿಯಾಗಿರುತ್ತೆ ನೋಡಿ. ಇದರ ಒಂದು ಮೆಷರು 0ಯಿಂದ 14ರವರೆಗೂ ಇರುತ್ತೆ. ಕಾಣಿಸ್ತಾ ಇದೆಯಾ ನಿಮಗೆ? ಈ ಕಡೆ 1ರಿಂದ 7ವರೆಗೂ ನಿಮಗೆ ಕಾಣಿಸ್ತಾ ಇರಬಹುದು ನಂಬರ್ಸು. ಅದೇ ರೀತಿ ಈ ಕಡೆ 8ರಿಂದ 14ರವರೆಗೂ ಇದೆ. ಬೇರೆ ಬೇರೆ ಬಣ್ಣವನ್ನು ನೀವು ಇಲ್ಲಿ ಗುರುತಿಸಬಹುದು. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. pH ಸ್ಕೇಲ್ ಯಾವ ರೀತಿ ಇರುತ್ತೆ ಅಂತ. pH ಅನ್ನುವಂಥದ್ದು H+ ಅಯೋನ್ಗಳ ಸಾರತೆಯನ್ನು ಹೇಳುತ್ತೆ ಅನ್ನೋದು ನಮಗೆ ಕ್ಲಿಯರ್ ಆಯ್ತು. ಈಗ ಸ್ಕೇಲ್ ಯಾವ ಥರ ಇರುತ್ತೆ ಅದರದ್ದು ನೋಡೋಣ. pH ಸ್ಕೇಲು 0ಯಿಂದ 14ರವರೆಗೂ ನಾವು ಮಾರ್ಕ್ ಮಾಡಬಹುದು. ಅದರಲ್ಲಿ ಮಧ್ಯದಲ್ಲಿ ಬರೋದು 7. ಈ 7 ಸಂಖ್ಯೆ ಅನ್ನೋದು ನ್ಯೂಟ್ರಲ್ ಅಥವಾ ತಟಸ್ಥ ಅಂತ. ತಟಸ್ಥ. ಈ 7ಕ್ಕಿಂತ ಕಡಿಮೆ ಆಗ್ತಾ ಹೋದರೆ ನಂಬರ್ 7ಕ್ಕಿಂತ ಕಡಿಮೆ ಆಗ್ತಾ ಹೋದರೆ 6, 5, 4, 3, 1 ಈ ರೀತಿ ಆಗ್ತಾ ಹೋದರೆ ಇದು ಆಮ್ಲೀಯ ಅಂತ ಅರ್ಥ. ನಂಬರ್ ಕಡಿಮೆ ಆಗ್ತಾ ಹೋದಷ್ಟು ಹೆಚ್ಚಿಗೆ ಆಮ್ಲೀಯವಾಗಿದೆ ಕೊಟ್ಟಿರುವಂತಹ ದ್ರಾವಣ ಅಂತ ಅರ್ಥ. ನಂಬರ್ ಕಡಿಮೆ ಆಗ್ತಿದೆ ಅಂದರೆ ಅರ್ಥ ಏನು? H+ ಅಯೋನ್ಗಳ ಸಾರತೆ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. 7ರಿಂದ ನಾವು ಒಂದು ಮೆಜರ್ ಅಂತ ಇಟ್ಕೊಂಡ್ರೆ ಅಲ್ಲಿಂದ ನಂಬರ್ಸ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದರೆ ಅದರ ಅರ್ಥ H+ ಅಯೋನ್ಗಳ ಸಾರತೆ ಜಾಸ್ತಿ ಆಗ್ತಾ ಇದೆ, ಹೆಚ್ಚು ಆಮ್ಲೀಯವಾಗ್ತಾ ಇದೆ ದ್ರಾವಣ ಅಂತ ಅರ್ಥ. ಅದೇ 7ಕ್ಕಿಂತ ಹೆಚ್ಚಿಗೆ ಆದರೆ ಸಂಖ್ಯೆ 8, 8.5, 9, 10, 11.5 ಈ ರೀತಿ ಹೆಚ್ಚಿಗೆ ಆಗ್ತಾ ಹೋದಷ್ಟು ಪ್ರತ್ಯಾಮ್ಲೀಯವಾಗ್ತಾ ಇದೆ ಅಂತ ಅರ್ಥ. ಪ್ರತ್ಯಾಮ್ಲವನ್ನು ಸೂಚಿಸುತ್ತೆ. ಅಂದರೆ ಸಂಖ್ಯೆ 7ರಿಂದ ಹೆಚ್ಚಿಗೆ ಆದಷ್ಟು pH ಸ್ಕೇಲಲ್ಲಿ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ ಅಂದರೆ H+ ಅಯೋನ್ಗಳ ಸಾರತೆ ಕಡಿಮೆ ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ OH- ಅಯೋನ್ಗಳ ಸಾರತೆ ಹೆಚ್ಚಿಗೆ ಆಗ್ತಾ ಇದೆ ಅಂತ ಅರ್ಥ. ಎಲ್ಲಿಂದ? 7ಕ್ಕಿಂತ ಹೆಚ್ಚಿಗೆ ಅಂದರೆ ನಂಬರ್ಗಳು ಹೆಚ್ಚಾಗ್ತಾ ಹೋದಂಗೆ H+ ಅಯೋನ್ ಕಡಿಮೆ ಆಗ್ತಿದೆ, OH- ಅಯೋನ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಸೊ ಹಾಗಾಗಿ 7ಕ್ಕಿಂತ ಜಾಸ್ತಿ ಸಂಖ್ಯೆ ತೋರಿಸ್ತು ನಮಗೆ pH ಸ್ಕೇಲ್ ಅಂತ ಹೇಳಿದರೆ ಪ್ರತ್ಯಾಮ್ಲೀಯವಾಗಿದೆ ಕೊಟ್ಟಿರುವಂತಹ ದ್ರಾವಣ ಅಂತ ನಾವು ಅರ್ಥ ಮಾಡ್ಕೋಬೇಕು. 7ಕ್ಕಿಂತ ಕಡಿಮೆ ಇದೆ ಸಂಖ್ಯೆ 6, 5, 3, 1 ಈ ರೀತಿ ಇದೆ ಅಂದರೆ ಆಮ್ಲೀಯವಾಗಿದೆ ದ್ರಾವಣ ಅಂತ ಅರ್ಥ. ನಂಬರ್ ಕಡಿಮೆ ಆಗ್ತಾ ಹೋದಂಗೆ ಆಮ್ಲೀಯತೆ ಜಾಸ್ತಿ, H+ ಅಯೋನ್ಗಳ ಸಂಖ್ಯೆ H+ ಅಯೋನ್ಗಳ ಸಾರತೆ ಜಾಸ್ತಿ ಅಂತ ಅರ್ಥ. ನಂಬರ್ ಜಾಸ್ತಿ ಆಗ್ತಾ ಹೋಗ್ತಿದೆ, ಮುಂದೆ ಹೋಗ್ತಿದೆ ನಂಬರ್ ಅಂದರೆ OH- ಅಯೋನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ? ಸೊ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಒಂದು ಸತಿ ನಾವು ನೋಡೋಣ. ಚಿತ್ರ 2.6ರಲ್ಲಿ ಈ ಒಂದು ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊನ್ನೆ 14 ಆ್ಯಂಡ್ ಇದು 7ನ ತಟಸ್ಥ ಅಂತ ಕರೆದ್ವಿ.
ನೋಡಿ ಇದೇನು ಹೇಳ್ತಾ ಇದೆ ನಮಗೆ, ಈ ರೀತಿ ಶೇಡ್ ಮಾಡಿರೋದು ಏನು ಹೇಳ್ತಾ ಇದೆ, ಈ ರೀತಿ ಮೇಲೆ ಮೇಲೆ ಬಂದಂಗೆ OH ಮೈನಸ್ ಅಯೋನ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇಲ್ಲಿ ಅಂದರೆ 7ರಿಂದ ಈ ಕಡೆ H+ ಅಯೋನ್ಗಳ ಸಾರತೆ ಹೆಚ್ಚು ಅಂತ. ಸಾರತೆ ಹೆಚ್ಚುವುದು ಎಲ್ಲಿಂದ, 7ರಿಂದ ಹಿಂದಕ್ಕೆ ಸಂಖ್ಯೆ ನಾವು ನೋಡಿದಾಗ. ಇನ್ನು ಮುಂದೆ ಹೋದರೆ ಇದೇನರ್ಥ, H+ ಅಯೋನ್ಗಳ ಸಾರತೆ ಕಡಿಮೆ. ಅಂದರೆ ಇದು ಇನ್ನೊಂದು ಅರ್ಥ ಏನು ಮಾಡ್ಕೋಬೋದು, OH ಮೈನಸ್ ಅಯಾನ್ಗಳ ಸಾರತೆ ಹೆಚ್ಚುವುದು ಅಂತ ಅರ್ಥ. ಸೊ pH ಮೌಲ್ಯ 7ರಿಂದ 14ರ ಕಡೆಗೆ ಸಾಗಿದಂತೆ, 16ರೆಡೆಗೆ ಹೆಚ್ಚಾದಂತೆ ಇದು ದ್ರಾವಣದಲ್ಲಿನ OH ಮೈನಸ್ ಅಯೋನ್ಗಳ ಸಾರತೆ ಹೆಚ್ಚುವುದನ್ನು ಸೂಚಿಸುತ್ತದೆ. ಸೊ 7 ತಟಸ್ಥ ಅಂತ ಗೊತ್ತು, ಹಿಂದೆ ಬಂದಂಗೆ ಇದಿಷ್ಟು ಆಮ್ಲೀಯ ಅಂತ ನಮಗೆ ಗೊತ್ತಿದೆ. ಇನ್ನು 7ರಿಂದ ಹೆಚ್ಚಿಗೆ ಆದ ಹಾಗೆ ಪ್ರತ್ಯಾಮ್ಲೀಯ. ಇಷ್ಟು ನಮಗೆ ಕ್ಲಿಯರ್ ಆದಮೇಲೆ ಮತ್ತೆ pH ಪೇಪರ್ ತೋರಿಸ್ತೀನಿ ನಿಮಗೆ. ಪ್ರತ್ಯಾಮ್ಲೀಯ ಸ್ವಭಾವ ಮುಂದೆ ಹೋಗ್ತಾ ಹೋಗ್ತಾ ಹೆಚ್ಚಾಗುತ್ತೆ. ಈ pH ಪೇಪರು ಉಪಯೋಗಿಸ್ಕೊಂಡು ಸ್ಟೆಪ್ಸ್ ಹೇಗಿರುತ್ತೆ ತೋರಿಸ್ತೀನಿ. ಹಾಗೆಯೇ ಹೇಗೆ ಬಣ್ಣದಲ್ಲಿ ಬದಲಾವಣೆ ಉಂಟಾಗುತ್ತೆ, ಒಂದೇ pH ಪೇಪರು ಬೇರೆ ಬೇರೆ ಸಾರತೆಗೆ, ಬೇರೆ ಬೇರೆ H+ ಅಯೋನ್ಗಳ ಸಾರತೆಗೆ ಯಾವ ರೀತಿ ಬಣ್ಣವನ್ನು ಬದಲಾಯಿಸುತ್ತೆ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ ಈ ರೀತಿಯಾಗಿ ಕಾಗದಗಳು ಹೀಗೆ ಇರ್ತವೆ. ಒಂದು ಕಾಗದ ತಗೋತೀನಿ, ಇದರಲ್ಲಿ ಈ ಕಾಗದವನ್ನು ಈ ವಾಶ್ ಗ್ಲಾಸ್ ಮೇಲೆ ಇಟ್ಟಿದ್ದೀನಿ. ಈಗೇನು ಮಾಡ್ತೀನಿ, ಆಗಲೇ ತಗೊಂಡಂತಹ ಕಾನ್ಸಂಟ್ರೇಟೆಡ್ H2SO4 ಒಂದು ಹನಿಯನ್ನು ಇದ್ರ ಮೇಲೆ ಹಾಕ್ತೀನಿ. ನೋಡೋಣ ಬಣ್ಣ ಹೇಗೆ ಬದಲಾಗತ್ತೆ ಗಮನಿಸಿ. ಇದ್ರ ಬಣ್ಣ ನೀವು ಗೊತ್ತು ಮಾಡ್ಕೊಂಡಿದ್ದೀರಿ. ಈಗ ನೋಡಿ ಕಾನ್ಸಂಟ್ರೇಟೆಡ್ H2SO4 ಹಾಕ್ತಾ ಇದ್ದೀನಿ. ನೋಡಿ ಯಾವ ಬಣ್ಣಕ್ಕೆ ತಿರುಗ್ತು, ಡಾರ್ಕ್ ಪಿಂಕ್ ಥರ ಕಾಣಿಸ್ತಾ ಇದೆ. ತುಂಬ ಡಾರ್ಕ್ ಪಿಂಕ್ ಆಗಿರೋ ಹಾಗೆ ಬಣ್ಣ ಕಾಣಿಸ್ತಾ ಇದೆ. ಹಾಗೆಯೇ ಇದೇ ಪೇಪರ್ ಮೇಲೆ ಈ ಕಡೆ ತುದಿಗೆ ಇಲ್ಲಿ ನೋಡಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಇದೆ ನನ್ನ ಹತ್ರ, NaOH. ಇದನ್ನು ಹಾಕ್ತಾ ಇದ್ದೀನಿ. ನೋಡೋಣ, ಅದೇ pH ಪೇಪರ್ ಮೇಲೇ ಈ ಕಡೆ ತುದಿಗೆ ಹಾಕ್ತಾ ಇದ್ದೀನಿ. ನೋಡಿ ಇದರ ಬಣ್ಣ ಏನಾಯ್ತು, ಈಗ ನೀಲಿ ಆಯಿತು ಅಲ್ವಾ. ಅಂದರೆ ಇದರ ಅರ್ಥ ಏನು, NaOH ನೀಲಿ ಬಣ್ಣಕ್ಕೆ ತಿರುಗ್ತು ಅಂದರೆ ಇಲ್ಲಿ ಇಂಡಿಕೇಶನ್ಸ್ ಕೊಟ್ಟಿದ್ದಾರೆ ಬಣ್ಣ ಯಾವ ಯಾವ pH ವ್ಯಾಲ್ಯೂಗೆ ಬಣ್ಣ ಏನಿರಬೇಕು ಅಂತ. ಸೊ ಇದು ತುಂಬ ಹೆಚ್ಚು ಪ್ರತ್ಯಾಮ್ಲೀಯವಾಗಿದೆ NaOH ಅಂತ ನಮಗೆ ಕಂಡು ಬರ್ತಾ ಇದೆ. ಅದೇ ರೀತಿ ಆಗಲೇ ಫಸ್ಟಿಗೆ ಹಾಕ್ದಂಥ H2SO4 ಹೆಚ್ಚು ಆಮ್ಲೀಯವಾಗಿದೆ, NaOH ಪ್ರತ್ಯಾಮ್ಲೀಯವಾಗಿದೆ ಅಂತ ನಮಗೆ ಕಂಡು ಬರ್ತಾ ಇದೆ. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ. ಇನ್ನು ಮುಂದೆ ನಾವು ನೋಡೋಣ, ಈ pH ನಮ್ಮ ದೈನಂದಿನ ಜೀವನದಲ್ಲಿ ಇದರ ಮಹತ್ವ ಏನು ಅಂತ. ಅದಕ್ಕೂ ಮುನ್ನ ಕೋಶಕ 2.2 ನೀವು ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ pH ಕಾಗದವನ್ನು ಬಳಕೆ ಮಾಡಿ ಈ ಕೊಟ್ಟಿರುವಂತಹ ದ್ರಾವಣಗಳನ್ನು ನೀವೇ ಟೆಸ್ಟ್ ಮಾಡಬಹುದು. ಇಂಟ್ರೆಸ್ಟಿಂಗ್ ಆಗಿರುತ್ತೆ. pH ಪೇಪರ್ನ ಬಳಕೆ ಮಾಡಿಬಿಟ್ಟು pH ಮೌಲ್ಯ ಎಷ್ಟು ಅದ್ರ ಮೇಲೇ ಕಲರ್ಸ್ ಇರುತ್ತೆ, ಅದೊಂದು ರಫ್ ಇಂಡಿಕೇಷನ್ನು. ಸೊ ಇಷ್ಟಿರಬಹುದು ಅಂತ ನೀವು ಅಂದಾಜು ಮಾಡಬಹುದು. ಇನ್ನು ನಮ್ಮ ಜಠರದಲ್ಲಿರುವಂತಹ ರಸ HCl, ಅದರ ಒಂದು pH ಸುಮಾರು 1.2 ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಲಿಂಬೆ ರಸ ಸುಮಾರು 2.2, ಅಂದರೆ ಇದೆಲ್ಲ ಆಮ್ಲೀಯವಾಗಿದೆ ಅಂತ. ಇನ್ನು ಮೆಗ್ನೀಷಿಯಾದ ಹಾಲು, ಸೋಡಿಯಂ ಹೈಡ್ರಾಕ್ಸೈಡ್ ಇವೆಲ್ಲ ಪ್ರತ್ಯಾಮ್ಲೀಯ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ NaOH ನೋಡಿದ್ವಿ, ತುಂಬ ಹೆಚ್ಚಿಗೆ ಪ್ರತ್ಯಾಮ್ಲೀಯ ಸ್ವಭಾವ ಅನ್ನೋದು ತೋರಿಸ್ತಾ ಇದೆ. ನೆಕ್ಸ್ಟ್ ನೋಡೋಣ, ದೈನಂದಿನ ಜೀವನದಲ್ಲಿ pH ನ ಮಹತ್ವ.
ನಾವು ಕುಡಿಯೋ ನೀರಿಗೂ ಕೂಡ ಪಿ ಹೆಚ್ ಇರುತ್ತೆ ಮಕ್ಕಳೇ, ಗೊತ್ತಿದೆಯಾ ನಿಮಗೆ? ನಾವು ಕುಡಿಯೋಕ್ಕೆ ಯೋಗ್ಯವಾಗಿರಬೇಕು ನೀರು ಅಂದರೆ ಅದರ ಪಿ ಹೆಚ್ಚು ಸುಮಾರು 6.5ರಿಂದ 8.5 ಇರಬೇಕಾಗತ್ತೆ. ಅಂದರೆ ಒಂದು ಸ್ವಲ್ಪ ಆಮ್ಲೀಯ ಅಥವಾ ಒಂದು ಸ್ವಲ್ಪ ಪ್ರತ್ಯಾಮ್ಲೀಯವಾಗಿರಬೇಕದು ಅಂತ ಅರ್ಥ. ಇದಕ್ಕಿಂತ ಕಡಿಮೆ ಇತ್ತು, ಪಿ ಹೆಚ್ 5.5 ಇತ್ತು, 5 ಇತ್ತು ಅಂದರೆ ಖಂಡಿತವಾಗೂ ಅದು ಸೇವನೆಗೆ ಕುಡಿಯೋದಕ್ಕೆ ಯೋಗ್ಯವಾಗಿರುವಂತಹ ನೀರಾಗಿರೋದಿಲ್ಲ. ಇನ್ನು ಹೆಚ್ಚಿಗೆ ಇದಕ್ಕಿಂತ ಹೆಚ್ಚಿಗೆ ಪ್ರತ್ಯಾಮ್ಲೀಯವಾಯಿತು, 8.5ಕ್ಕಿಂತ ಹೆಚ್ಚಿಗೆ ಅದು ವ್ಯಾಲ್ಯೂ ತೋರಿಸ್ತಾ ಇದೆ ನೀರು ಅಂತ ಹೇಳಿದ್ರೆ ಅದನ್ನು ಕುಡಿಯೋಕ್ಕೆ ಬಳಸಬಾರ್ದು ಅಂತ ಅರ್ಥ. ಇನ್ನು ನಮ್ಮ ದೇಹದಲ್ಲಿ ಸಸ್ಯ ಮತ್ತು ಪ್ರಾಣಿಗಳು ಪಿ ಹೆಚ್ ಸೂಕ್ಷ್ಮಗ್ರಾಹಿಗಳೇ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದೇಹವು ಒಂದು ಪಿ ಹೆಚ್ ರೇಂಜ್ ಇರುತ್ತೆ. ನಮ್ಮ ದೇಹ ಕರೆಕ್ಟಾಗಿ ವರ್ಕ್ ಮಾಡಬೇಕು, ನಮ್ಮ ದೇಹದಲ್ಲಿರೋ ಎಲ್ಲ ಫಂಕ್ಷನಿಂಗ್ ಕರೆಕ್ಟ್ ಆಗಬೇಕು, ನಮ್ಮ ದೇಹದ ಫಂಕ್ಷನಿಂಗ್ ಕರೆಕ್ಟ್ ಆಗಬೇಕು ಅಂದರೆ ಇದು ಕೂಡ ಒಂದು ಕರೆಕ್ಟಾಗಿರುವಂಥ ಪಿ ಹೆಚ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಬೇಕಿರುತ್ತೆ. ನಮ್ಮ ದೇಹ ಸುಮಾರು 7.0ಯಿಂದ 7.8 ಈ ಒಂದು ಪಿ ಹೆಚ್ ವ್ಯಾಪ್ತಿಯಲ್ಲಿ ಚೆನ್ನಾಗಿ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ. ಅಂದರೆ ಇದರರ್ಥ ಏನು? ಪಿ ಹೆಚ್ನಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗ್ಬಿಟ್ರೆ, ಪಿ ಹೆಚ್ಚು ತುಂಬ ವ್ಯತ್ಯಾಸಗಳೇನಾದ್ರು ಆಗಿಬಿಟ್ರೆ ಜೀವಿಗೆ ಬದುಕುಳಿಯೋದು ಕಷ್ಟ ಆಗಿಬಿಡುತ್ತೆ. ಜೀವಿಗಳು ಕಿರುವ್ಯಾಪ್ತಿಯ ಪಿ ಹೆಚ್ ಬದಲಾವಣೆಯಲ್ಲಿ ಮಾತ್ರ ಬದುಕುಳಿಯಬಲ್ಲವು. ನಮ್ಮ ರಕ್ತಕ್ಕೂ ಕೂಡ ಪಿ ಹೆಚ್ ಇರುತ್ತೆ. ನಮ್ಮ ರಕ್ತದ ಪಿ ಹೆಚ್ಚು, ಮಾನವನ ರಕ್ತದ ಪಿ ಹೆಚ್ ವ್ಯಾಲ್ಯೂ 7.36 ಇರುತ್ತಂತೆ. ಅದೇ ರೀತಿ ನಮ್ಮ ಬಾಡಿ ಫ್ಲೂಯಿಡ್ಸು ಪಿ ಹೆಚ್ ಸೆನ್ಸಿಟಿವ್ ಇರುತ್ತೆ, ಪಿ ಹೆಚ್ ಇರುತ್ತೆ. ಸೊ ಪಿ ಹೆಚ್ ಈ ರೇಂಜಲ್ಲಿ ಇದ್ದಾಗ ಅಷ್ಟೇ ನಮ್ಮ ದೇಹ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ. ಹೆಚ್ಚಿಗೆ ಬದಲಾವಣೆ ಆಗಿಬಿಡ್ತು ಅಂತ ಹೇಳಿದ್ರೆ ಜೀವಿಗೆ ಸಾಕಷ್ಟು ಬಗೆ ಬಗೆಯ ತೊಂದರೆಗಳು ಜೀವಿ ಅನುಭವಿಸ್ಬೇಕಾಗತ್ತೆ. ಅದೇ ರೀತಿ ಇನ್ನು ನೀವು ಆ್ಯಸಿಡ್ ರೈನ್ ಬಗ್ಗೆ ಕೇಳಿರ್ತೀರಿ, ಆಮ್ಲ ಮಳೆ ಬಗ್ಗೆ ಕೇಳಿರ್ತೀರಿ. ಆಮ್ಲ ಮಳೆ ಅಂತ ಯಾವಾಗ ಕರಿತೀವಿ? ಅದನ್ನು ಮಳೆಯ ಪಿ ಹೆಚ್ ಏನಾದರೂ 5.5ಕ್ಕಿಂತ ಕಡಿಮೆ ಆಯಿತು ಅಂದರೆ, ಕಡಿಮೆ ಇದ್ದರೆ ಅದನ್ನು ಆಮ್ಲ ಮಳೆ, ಆ್ಯಸಿಡ್ ರೈನ್ ಅಂತ ಕರಿತೀವಿ. ಆಮ್ಲ ಮಳೆ ಆದರೆ ಏನು ತೊಂದರೆ? ಆಮ್ಲ ಮಳೆ ಆಯಿತು ಅಂದರೆ ಅದೇನಾದರೂ ಆ ನೀರು ವಾಟರ್ ಸೋರ್ಸಸ್ನ ಸೇರುತ್ತೆ, ನದಿಯನ್ನು ಸೇರುತ್ತೆ. ನದಿಯಲ್ಲಿರುವಂತಹ ಜಲಚರಗಳಿಗೆ ತುಂಬ ತೊಂದರೆ ಆಗುತ್ತೆ, ಸಸ್ಯಗಳು ಪ್ರಾಣಿಗಳಿಗೆ ತುಂಬ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಈ ಆಮ್ಲ ಮಳೆಗೆ ಕಾರಣಗಳೇನು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಪರಿಸರದ ಸಮಸ್ಯೆಗಳು ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂತೆ ನೀವು ಪಾಠಗಳನ್ನು ಕಲಿತಾಗ ಆಮ್ಲ ಮಳೆ ಬಗ್ಗೆ ಓದಿರ್ತೀರಿ. ಸೊ ಆಮ್ಲ ಮಳೆ ಆಗೋದಕ್ಕೆ ಕಾರಣ ಏನು, ನಾವು ಯಾವ ಎಚ್ಚರಿಕೆಗಳನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆನೂ ನಮಗೀಗ ಆಲ್ರೆಡಿ ಗೊತ್ತಿದೆ. ಸೊ ಆಮ್ಲ ಮಳೆಯ ಪಿ ಹೆಚ್ಚು 5.5ಕ್ಕಿಂತ ಕಡಿಮೆ ಇತ್ತು ಮಳೆಯ ಪಿ ಹೆಚ್ಚು ಅಂತ ಹೇಳಿದಾಗ ಅದನ್ನು ಆಮ್ಲ ಮಳೆ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋಣ. ಸೊ ಪಿ ಹೆಚ್ನ ಮೌಲ್ಯ 5.5 ಅಲ್ಲ, 5.6, 5.6ಕ್ಕಿಂತ ಕಡಿಮೆ. ಕರೆಕ್ಷನ್ ಮಾಡ್ಕೊಳ್ಳಿ. ಪಿ ಹೆಚ್ನ ಮೌಲ್ಯ 5.6ಕ್ಕಿಂತ ಕಡಿಮೆ ಆದಾಗ ಅದನ್ನು ಆಮ್ಲ ಮಳೆ ಅಂತ ನಾವು ಕರಿತೀವಿ. ನೆಕ್ಸ್ಟು ಸಸ್ಯಗಳಿಗೂ ಕೂಡ, ಸಸ್ಯಗಳಿಗೆ ಬೆಳೆಯೋದಕ್ಕೆ ಮಣ್ಣು ತುಂಬ ಮುಖ್ಯವಾದಂಥ ಆಕಾರ ಗೊತ್ತಿದೆ ನಮಗೆ. ಇನ್ನು ಈ ಮಣ್ಣಿನ ಪಿ ಹೆಚ್ಚು ಹೇಗಿರಬೇಕು? ಮಣ್ಣಿನ ಪಿ ಹೆಚ್ ಮೌಲ್ಯ ನೀವು ರೈತರಾಗಿದ್ದರೆ ಅಥವಾ ರೈತರ ಒಂದು ಸಂಪರ್ಕದಲ್ಲಿದ್ದರೆ ನಿಮಗೆ ಗೊತ್ತಿರುತ್ತೆ. ರೈತರು ಸುಮಾರು 2 ಅಥವಾ 3 ವರ್ಷಕ್ಕೆ ಒಮ್ಮೆ ಅವರ ಹೊಲದ ಅಥವಾ ಅವರ ಗದ್ದೆಯ ತೋಟದ ಅಥವಾ ಮಣ್ಣಿನ ಪಿ ಹೆಚ್ನ ಟೆಸ್ಟ್ ಮಾಡಿಸ್ತಾ ಇರ್ತಾರೆ. ಸೊ ಯಾವ ಬೆಳೆ ಬೆಳೀತಾ ಇದ್ದಾರೆ, ಆ ಬೆಳೆಗೆ ಪೂರಕವಾಗಿರುವಂತಹ ಪಿ ಹೆಚ್ ಏನು, ಅದಕ್ಕೆ ತಕ್ಕನ ಹಾಗೆ ಮಣ್ಣಿನ ಪಿ ಹೆಚ್ಚನ್ನು ಹೇಗೆ ಅಡ್ಜಸ್ಟ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇರುತ್ತೆ. ಸೊ ಮಣ್ಣಿನ ಪಿ ಹೆಚ್ಚು ತುಂಬ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಅಟ್ಲೀಸ್ಟ್ 2 ಅಥವಾ 3 ವರ್ಷಕ್ಕೊಮ್ಮೆ ಮಣ್ಣಿನ ಪಿ ಹೆಚ್ನ ಪರೀಕ್ಷೆ ಆಗಬೇಕಿರುತ್ತೆ.
ಯಾಕೆ ಪಿ ಹೆಚ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಮಣ್ಣಿನ ಪಿ ಹೆಚ್ಚು ಸಸ್ಯಗಳ ಬೆಳವಣಿಗೆಗೆ, ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪಿ ಹೆಚ್ಚು ತುಂಬ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಸಾಧಾರಣವಾಗಿ 6.5 ಇತ್ತು ಪಿ ಹೆಚ್ಚು, ಮಣ್ಣಿನ ಪಿ ಹೆಚ್ಚು 6.5 ಈ ಒಂದು ಪಿ ಹೆಚ್, ಅಥವಾ 6.5ರಿಂದ 7.5 ಅಂತ ನಾವು ಅನ್ಕೋಬಹುದು. ಈ ಪಿ ಹೆಚ್ ರೇಂಜಲ್ಲಿ ಸಾಧಾರಣವಾಗಿ ಎಲ್ಲ ಬೆಳೆಗಳು ಚೆನ್ನಾಗಿ ಬರುತ್ತೆ. ಆದರೆ ಕೆಲವೊಂದು ಬೆಳೆಗಳಿಗೆ ಒಂಚೂರು ಇನ್ನೂ ಸ್ವಲ್ಪ ಕಮ್ಮಿ ಪಿ ಹೆಚ್ನ ಅಗತ್ಯ ಇರುತ್ತೆ. ಇನ್ನು ಕೆಲವೊಂದು ಬೆಳೆಗಳಿಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಪಿ ಹೆಚ್ನ ಅಗತ್ಯ ಇರುತ್ತೆ. ಪಿ ಹೆಚ್ ಏನಾದರೂ 5.5ಕ್ಕಿಂತ ಕಡಿಮೆ ಹೋಯಿತು ಅಂದರೆ, ತುಂಬ ಆಮ್ಲೀಯವಾಯಿತು ಅಂತ ಹೇಳಿದ್ರೆ 5, 5.3 ಅಥವಾ 5 ಈ ಥರ ಪಿ ಹೆಚ್ ವ್ಯಾಲ್ಯೂ ತುಂಬ ಕಡಿಮೆ ಆಗ್ತಾ ಹೋಯಿತು ಅಂದರೆ, ಕೆಲವಷ್ಟು ಪೋಷಕಾಂಶಗಳು, ಮಣ್ಣಿನಲ್ಲಿರುವಂತಹ ಕೆಲವಷ್ಟು ಪೋಷಕಾಂಶಗಳು ಸಸ್ಯಗಳಿಗೆ ಲಭಿಸೋದಿಲ್ಲ. ಉದಾಹರಣೆಗೆ ಈಗ ಏನಾದರೂ ತುಂಬ ಆಸಿಡಿಕ್ ಆಯಿತು ಮಣ್ಣಿನ ಪಿ ಹೆಚ್ಚು ಅಂತ ಹೇಳಿದಾಗ, ಫಾಸ್ಫರಸ್ ಅಂತಹ ಕೆಲವು ಅಗತ್ಯವಾಗಿ ಬೇಕಾದಂತಹ ಕೆಲವೊಂದು ಪೋಷಕಾಂಶಗಳು ಸಸ್ಯಗಳಿಗೆ ಸಂಪೂರ್ಣ ಪ್ರಮಾಣದಲ್ಲಿ ಲಭ್ಯವಾಗೋದಿಲ್ಲ. ಅವುಗಳ ಒಂದು ಅವೈಲಬಿಲಿಟಿ, ಲಭ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಏನಾದರೂ ಪಿ ಹೆಚ್ ತುಂಬ ಜಾಸ್ತಿ ಆಯಿತು, ಪ್ರತ್ಯಾಮ್ಲೀಯವಾಯಿತು, 8.5ಕ್ಕಿಂತ ಜಾಸ್ತಿ ಆಯಿತು ಅಂತ ಹೇಳುವಾಗ, ತುಂಬ ಪ್ರತ್ಯಾಮ್ಲೀಯವಾಯಿತು 9, 9.5 ಈ ರೀತಿ ಆಗ್ತಾ ಹೋಯಿತು ಅಂದರೆ, ಇನ್ನು ಕೆಲವಷ್ಟು ಉದಾಹರಣೆಗೆ ಐರನ್, ಮ್ಯಾಂಗನೀಸ್ ಹಾಗೂ CU ಇವುಗಳ ಒಂದು ಲಭ್ಯತೆ ಕಡಿಮೆ ಆಗುತ್ತೆ. ಸಸ್ಯಗಳಿಗೆ ಮಣ್ಣಿನಲ್ಲಿ ಇರುವಂತಹ ಈ ಖನಿಜಾಂಶಗಳು ಅಥವಾ ಇವುಗಳ ಈ ಒಂದು ಪೋಷಕಾಂಶಗಳು ಅಷ್ಟೊಂದು ಸಮರ್ಪಕವಾಗಿ ಸಿಗುವುದಿಲ್ಲ. ಹಾಗಾಗಿ ಸಸ್ಯಗಳ ಬೆಳವಣಿಗೆ ಕೂಡ ಅಷ್ಟೊಂದು ಆರೋಗ್ಯಕರವಾಗಿ ಆಗೋದಿಲ್ಲ. ಹಾಗಾಗಿ ನಮ್ಮ ಮಣ್ಣಿನ ಪಿ ಹೆಚ್ ಎಷ್ಟಿದೆ, ನಾವು ಯಾವ ಬೆಳೆಯನ್ನು ಬೆಳೀತಾ ಇದ್ದೀವಿ, ಅದಕ್ಕೆ ಪೂರಕವಾಗಿರುವಂತಹ ಪಿ ಹೆಚ್ ಯಾವುದು ಅನ್ನೋದನ್ನು ಮೊದಲು ನಾವು ಸ್ಟಡಿ ಮಾಡಬೇಕಾಗತ್ತೆ. ಅದಕ್ಕೆ ತಕ್ಕನ ಹಾಗೆ ನಮ್ಮ ಮಣ್ಣಿನ ಪಿ ಹೆಚ್ಚನ್ನು ಅಡ್ಜಸ್ಟ್ ಮಾಡಬಹುದು. ಮಣ್ಣು ತುಂಬ ಪ್ರತ್ಯಾಮ್ಲೀಯವಾಗಿದೆ, ಆದರೆ ನಾನು ಬೆಳೆಯುವಂತಹ ಸಸ್ಯಕ್ಕೆ ಸ್ವಲ್ಪ ಆಮ್ಲೀಯ ಗುಣ ಇರಬೇಕಾಗತ್ತೆ, ಪಿ ಹೆಚ್ 6.5 ಬೇಕು ಅಂತ ಹೇಳುವಾಗ ನಾವೇನು ಮಾಡಬೇಕು, ಪ್ರತ್ಯಾಮ್ಲೀಯವಾಗಿದೆ ಮಣ್ಣು, ಅದನ್ನು ಸ್ವಲ್ಪ ಆಮ್ಲೀಯ ಮಾಡಬೇಕು. ಸೂಟಬಲ್ ಆಗಿರುವಂತಹ ಆಮ್ಲವನ್ನು ಮಣ್ಣಿಗೆ ಮಿಶ್ರಣ ಮಾಡಬೇಕಾಗತ್ತೆ. ಈ ರೀತಿ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ನ ಮಾಡ್ಕೋಬೇಕಾಗತ್ತೆ. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ? ಸೊ ಇದು ಮಣ್ಣಿನ ಪಿ ಹೆಚ್ ಆಯಿತು. ಸಸ್ಯಗಳ ಬೆಳವಣಿಗೆಗೆ ಮಣ್ಣಿನ ಪಿ ಹೆಚ್ ಎಷ್ಟು ಅಗತ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಇನ್ನು ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿನ ಪಿ ಹೆಚ್ ಬಗ್ಗೆ ಸ್ವಲ್ಪ ನೋಡೋಣ. ಜೀವಕ್ರಿಯೆಗಳು ಪಾಠವನ್ನು ನೀವು ಅಧ್ಯಯನ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ, ನಮ್ಮ ಜಠರದಲ್ಲಿ ಜಠರ ಗ್ರಂಥಿಗಳು ಏನು ಮಾಡ್ತವೆ, HCl ಅನ್ನು ಸ್ರವಿಸ್ತವೆ. ಹೈಡ್ರೋಕ್ಲೋರಿಕ್ ಆಮ್ಲ, ಇದರ ಪಿ ಹೆಚ್ಚು ಸುಮಾರು 1.2ರಿಂದ 1.5 ಇರುತ್ತೆ. ಇಷ್ಟು ಪಿ ಹೆಚ್ನಲ್ಲಿ ಏನಾಗುತ್ತೆ, ಈ ಪಿ ಹೆಚ್ ನೋಡಿದಾಗ ನಮಗೆ ಇಷ್ಟು ಪಿ ಹೆಚ್ ಇದೆಯಾ, ಇಷ್ಟು ಆಮ್ಲೀಯವಾಗಿದೆಯಾ ಅಂತ ಅನಿಸುತ್ತೆ. ಆದರೆ ಇದರ ಅಗತ್ಯ ಇದೆ. ನಮ್ಮ ಡೈಜೆಷನ್ ಪ್ರೋಸೆಸ್ಸಲ್ಲಿ, ಆಹಾರ ಜೀರ್ಣ ಪ್ರಕ್ರಿಯೆಯಲ್ಲಿ ತನ್ನದೇ ಆದಂಥ ಪಾತ್ರವನ್ನು ವಹಿಸುತ್ತೆ, ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ HCl. ಕೆಲವೊಮ್ಮೆ ಏನಾಗುತ್ತೆ, ಅಜೀರ್ಣವಾದಂಥ ಸಂದರ್ಭದಲ್ಲಿ, ಅಜೀರ್ಣ ಆಯಿತು ಅಂತ ಹೇಳುವಾಗ ಕೆಲವಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಿರ್ತೀವಿ. ಉರಿ ಅಥವಾ ನೋವು ಈ ಥರದ ಸಮಸ್ಯೆಗಳನ್ನು ನಾವು ಎದುರಿಸಿರ್ತೀವಿ. ಆಗ ಏನಾಗುತ್ತೆ, ಹೆಚ್ಚಿಗೆ ಪ್ರಮಾಣದ, ಅಗತ್ಯಕ್ಕಿಂತ ಹೆಚ್ಚಿಗೆ ಪ್ರಮಾಣದಲ್ಲಿ HCl ಬಿಡುಗಡೆ ಆಗಿರುತ್ತೆ, ಸ್ರವಿಕೆ ಆಗಿರುತ್ತೆ. ಏನು ಮಾಡಬೇಕು ಹಾಗಿದ್ರೆ? ಈ ಒಂದು ಸಿಂಪ್ಟಮ್ಸ್ ಹೋಗಬೇಕು ಅಂದರೆ, ಈ ಸಮಸ್ಯೆ ಹೋಗಬೇಕು ಅಂದರೆ ಏನು ಮಾಡಬೇಕು? ಇದು ಆಮ್ಲ ತಾನೇ, ಇದನ್ನು ನಾವೇನು ಮಾಡಬೇಕು, ತಟಸ್ಥಗೊಳಿಸಬೇಕು, ನ್ಯೂಟ್ರಲೈಸ್ ಮಾಡಬೇಕು ಅಂದರೆ ಪ್ರತ್ಯಾಮ್ಲವನ್ನು ಸೇವನೆ ಮಾಡಬೇಕು. ಮೈಲ್ಡ್ ಬೇಸ್, ಸೌಮ್ಯ ಪ್ರತ್ಯಾಮ್ಲಗಳನ್ನು ಇದನ್ನು ನ್ಯೂಟ್ರಲೈಸ್ ಮಾಡಬೇಕಿದ್ರೆ ಏನು ಮಾಡಬೇಕು, ಸೌಮ್ಯ ಪ್ರತ್ಯಾಮ್ಲಗಳನ್ನು ಬಳಸಬೇಕು, ಸೇವನೆ ಮಾಡಬೇಕು. ಯಾವುದು ಸೌಮ್ಯ ಪ್ರತ್ಯಾಮ್ಲಗಳು? ಮೆಗ್ನೀಷಿಯಾದ ಹಾಲು, ಅಂದರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಅರ್ಥ. ಏನು ಕೆಲಸ ಮಾಡ್ತಾ ಇದೆ ಇದು ಹಾಗಿದ್ರೆ?
ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಹೆಚ್ಚಿಗೆ ಇರುವಂಥ HCl ಅನ್ನು ನ್ಯೂಟ್ರಲೈಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಇದನ್ನು ಏನಂತ ಕರಿತೀವಿ? ಆ್ಯಂಟಾಸಿಡ್ಸ್, ಆಮ್ಲ ಶಾಮಕಗಳು ಅಂತ ಕರಿತೀವಿ. ಏನಂತ ಹೆಸರು? ಆಮ್ಲ ಶಾಮಕಗಳು. ಹೆಚ್ಚಿಗೆ ಆಮ್ಲ ಇದೆಯಲ್ವಾ, ಅದನ್ನು ಶಮನ ಮಾಡುವಂಥದ್ದು ಆಮ್ಲ ಶಾಮಕಗಳು. ಆ್ಯಂಟಾಸಿಡ್ಸ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಸಮುದ್ರದ ನೀರಿಗೂ ಕೂಡ pH ಇರುತ್ತೆ. ಸಮುದ್ರದ ನೀರಿಗೆ pH 7.5ರಿಂದ 8.4ವರೆಗೂ ಇರುತ್ತೆ ಅಂತ ಒಂದು ಸ್ಟಡಿ ಹೇಳುತ್ತೆ. ಇದೇ ರೀತಿ ನಾವು ನಮ್ಮ ದೈನಂದಿನ ಜೀವನದಲ್ಲಿ pHನ ಮಹತ್ವವನ್ನು ಸಾಕಷ್ಟು ಹೇಳ್ತಾ ಹೋಗಬಹುದು, ಇದರ ಪ್ರಾಮುಖ್ಯತೆಯನ್ನು ಇನ್ನಷ್ಟು ನೋಡೋಣ. ಇನ್ನಷ್ಟು pHನ ಪ್ರಾಮುಖ್ಯತೆ ಏನು ಅನ್ನೋದನ್ನು, ನಮ್ಮ ದೈನಂದಿನ ಜೀವನದಲ್ಲಿ pHನ ಪ್ರಾಮುಖ್ಯತೆ ಇನ್ನು ಎಲ್ಲೆಲ್ಲ ನಾವು ನೋಡಬಹುದು, ಯಾವ ಕಡೆ ನೋಡಬಹುದು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ ಮಕ್ಕಳೇ. ಧನ್ಯವಾದಗಳು.